ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಆಗ್ಲಿ ನಿಮ್ಮ ಮೇಲಾಗ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಕ್ರಿಸ್ಟಲ್ಸ್ ಬೇಕು, ಬ್ರೇಸ್ಲೆಟ್ಸ್ ಬೇಕು ಅಂತಂದ್ರೂ ಸಹ ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ನ ಮಾಡಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ಬಿಟ್ಬಿಡಿ, ಇಲ್ಲಾಂದ್ರೆ ಫೋರ್ಸ್ಫುಲಿ ನಿಮ್ಮನ್ನ ನೀವು ಪಿಕ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ತಿಳಿಸ್ಕೊಡಿ. ಇಲ್ಲಿ ನಿಮ್ ವ್ಯಕ್ತಿ ಕಡೆಯಿಂದ ಅವ್ರ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತಂದ್ರೆ, ಇದು ಮದ್ವೆ ಆಗಿರೋರ್ಗೂ ಅನ್ವಯಿಸುತ್ತೆ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರೋರ್ಗೂ ಸಹ ಅಂಡ್ ಲವ್ ಅಲ್ಲಿ ಇರೋರ್ಗೂ ಸಹ ಅನ್ವಯಿಸುತ್ತೆ. ಇದು ಇತ್ತೀಚೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಜಾಸ್ತಿ ಆಗಿದೆ ನಿಮ್ಮಿಬ್ರಲ್ಲೂ. ಮುಂಚೆ ತುಂಬಾನೇ ಚೆನ್ನಾಗಿತ್ತು, ಒಬ್ರಿಗೊಬ್ರು ಬಿಟ್ಕೊಡ್ತಿರ್ಲಿಲ್ಲ, ಒಂದು ಮದ್ವೆ ಆಗಿರೋ ಒಂದು ಫ್ಯಾಮಿಲಿ ರೀತಿಲೇ ಇದ್ರಿ. ಈಗ್ಲೂ ಕೆಲವ್ರು ಹಾಗೆ ಇದ್ದೀರಾ ಸ್ಟಿಲ್. ಈಗ ಒಳಗೊಳಗೆ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂನು ಅದನ್ನೆಲ್ಲೋ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಈಗ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರು ಇಲ್ಲಿ ನಿಮ್ ವ್ಯಕ್ತಿಗೆ ಏನಿದೆ ಅಂತಂದ್ರೆ, ಈ ಸಿಚುವೇಶನ್ ಏನ್ ನಡೀತಿದೆ ಈಗ, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಫೈಟಿಂಗ್ಸ್ ಆಗಿರ್ಬೋದು, ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ದಿರ ಆಗ್ತಿರೋದಾಗ್ಲಿ, ಇದನ್ನೆಲ್ಲ ಎಂಡ್ ಮಾಡ್ಬೇಕು. ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು. ಮುಂಚೆ ನೀವ್ ಯಾವ ರೀತಿ ಇದ್ರಲ್ಲ ಆ ರೀತಿ ಈ ರಿಲೇಶನ್ಶಿಪ್ ಆಗ್ಬೇಕು ಅನ್ನೋ ಒಂದು ಥಾಟ್ ತುಂಬಾನೇ ಇದೆ. ಅಂಡ್ ಜಸ್ಟಿಸ್ ಮಾಡ್ಬೇಕು, ಆಕ್ಷನ್ ತಗೊಂಡು ಈ ರಿಲೇಶನ್ಶಿಪ್ಗೆ ಜಸ್ಟಿಸ್ ನ ಮಾಡ್ಬೇಕು ಅನ್ನೋ ಥಿಂಗ್ ಸಹ ತುಂಬಾನೇ ಇದೆ. ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ಬಿಕಾಸ್ ಇಬ್ರು ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿದ್ದೀರಾ. ಈಗ ಒಂದು ಕಮ್ಯುನಿಕೇಶನ್ ಅನ್ನೋದು ಪ್ರಾಪರ್ ಆಗಿ ಆಗ್ತಿಲ್ಲ. ನೀವು ಕಾಲ್ ಮಾಡಿದಾಗ ಆ ವ್ಯಕ್ತಿ ಅವೈಲೇಬಲ್ ಇಲ್ಲ, ಆ ವ್ಯಕ್ತಿ ಕಾಲ್ ಮಾಡಿದಾಗ ನೀವು ಅವೈಲೇಬಲ್ ಇಲ್ಲ. ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ. ಒಬ್ರಿಗೊಬ್ರು ಟೈಮ್ ಅನ್ನೋದನ್ನ ಕೊಡಕ್ ಆಗ್ತಿಲ್ಲ. ಸೊ ಇದ್ರ ಸಲುವಾಗಿ ನಿಮ್ ವ್ಯಕ್ತಿ ತುಂಬಾನೇ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಮಾಡ್ಬೇಕು, ಏನಾದ್ರೂ ಒಂದು ಚೇಂಜಸ್ ನ ತರಬೇಕು. ಈಗ ನಿಯರ್ ಬೈ ನ್ಯೂ ಇಯರ್ ಬರ್ತಾ ಇದೆ. ಸೊ ಅಲ್ಲಿಂದ ಇನ್ನೇನಾದ್ರೂ ಒಂದು ಹೊಸ ಚೇಂಜಸ್ ನ ತಗೊಂಡ್ ಹೋಗ್ಬೇಕು, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿನಲ್ಲಿ ಆಗಿರ್ಬೋದು. ಈ ರೀತಿ ಥಿಂಕ್ ಮಾಡ್ತಾ ಇದಾರೆ ಈ ವ್ಯಕ್ತಿ. ಓಕೆನಾ, ತುಂಬಾನೇ ಪ್ರೀತಿ ಇದೆ ಆ ವ್ಯಕ್ತಿಗೆ ನಿಮ್ ಮೇಲೆ. ಖಂಡಿತ ಇದು ಬ್ಯಾಲೆನ್ಸ್ ಅನ್ನೋದನ್ನ ಅವರೇ ತಗೊಂಡ್ ಬರ್ತಾರೆ, ವಿತ್ ಆಕ್ಷನ್ಸ್ ತಗೊಂಡ್ ಬರ್ತಾರೆ. ಇನ್ನು 2026 ಈ ವ್ಯಕ್ತಿ ಕಡೆಯಿಂದ ಇನ್ನೂ ಪಾಸಿಟಿವ್ ವೇನಲ್ಲಿ ಚೇಂಜಸ್ ನ ನೋಡ್ತೀರಾ ನೀವು. ಬಿಕಾಸ್ ನಿಮ್ಗೂ ಈ ವ್ಯಕ್ತಿನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅವ್ರೇನ್ ಫೇಸ್ ಮಾಡ್ತಾ ಇದ್ರಲ್ಲ, ನೀವು ಅದನ್ನೇ ಫೇಸ್ ಮಾಡ್ತಾ ಇದ್ದೀರಾ. ಬಟ್ ಮುಂಚೆ ಹೇಗಿತ್ತಲ್ಲ ಪ್ರೀತಿ, ಅದು ಈಗ ಆಗಿಲ್ಲ. ಬಟ್ ನಿಮ್ ವ್ಯಕ್ತಿ ಥಿಂಕ್ ಮಾಡ್ತಿರೋದೇನಂದ್ರೆ, ಮುಂಚೆ ಯಾವ ರೀತಿ ಇತ್ತಲ್ಲ ಅದೇ ರೀತಿ ನಾವು ಜೊತೆಲಿ ಇರ್ಬೇಕು. ಓಕೆನಾ, ಈಗ ಏನು ಪ್ರಾಬ್ಲಮ್ಸ್ ನೋಡ್ತಿದ್ದೀರಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ನೆಕ್ಸ್ಟ್ ನ್ಯೂ ಬಿಗಿನಿಂಗ್ ಅನ್ನೋದು, ಹೊಸದಾಗಿ ಒಂದು ಚೇಂಜಸ್ ಇಂದ ಒಂದು ಪಾಸಿಟಿವ್ ವೇನಲ್ಲಿ ನಾವು ತಗೊಂಡ್ ಹೋಗ್ಬೇಕು ನಮ್ಮ ರಿಲೇಶನ್ಶಿಪ್ ನ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಳ್ಳಿ.
ಈವನ್ ನೀವು ಅಷ್ಟೇ ಈ ತರ ಬೇಜಾರ್ ಮಾಡ್ಕೊಂಡ್ ಆ ಸಿಚುವೇಶನ್ಗೆ ಸ್ಟಕ್ ಆಗಿದ್ದೀರಾ. ನಿಮ್ ವ್ಯಕ್ತಿ ಇದಕ್ಕೆ ಒಂದು ಚೇಂಜಸ್ ವಿತ್ ಆಕ್ಷನ್ ಅನ್ನೋದನ್ನ ತಗೊಂಡ್ ಬರ್ತಾರೆ. ಸಡನ್ ಆಗಿ ಆ ವ್ಯಕ್ತಿಗಿರೋದು ಹೀಗೇನೆ, ಜಾನ್ವರಿ 1 ಇಂದನಾದ್ರೂ ಇನ್ನೇನಾದ್ರೂ ಒಂದ್ ಸ್ವಲ್ಪ ಬ್ಯೂಟಿಫುಲ್ ಆಗಿ ಚೇಂಜಸ್ ನ ಮಾಡ್ಬೇಕು. ಈ ಕನ್ಫ್ಯೂಷನ್ಸ್ ಆಗ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಲಿ, ಇದೇನು ಬೇಡ. ಯಾಕಂದ್ರೆ ನೀವು ಸ್ವಲ್ಪ ಡಾಮಿನೇಟಿಂಗ್ ಇದ್ದೀರಾ ಅಂಡ್ ಸ್ವಲ್ಪ ನೀವು ಜಗಳಾನು ಮಾಡ್ತೀರಾ. ಬಟ್ ಸ್ಟಿಲ್ ಆ ವ್ಯಕ್ತಿಗೆ ಓಕೆ ಅದು ಎಕ್ಸ್ಪ್ರೆಸ್ ಮಾಡ್ಬೇಕು. ಓಕೆನಾ? ಖಂಡಿತ ಇಲ್ಲಿ ನ್ಯೂ ಬಿಗಿನಿಂಗ್ ಮಾಡ್ಬೇಕು. ಈಗ ನಿಮ್ಗೆ ನೀವು ಈ ಮಟ್ಟಕ್ಕೆಲ್ಲ ಇದ್ರಲ್ಲಿ ಏನಾದ್ರು ಚೇಂಜಸ್ ನ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅಂತ ಅನ್ಸೋದು ನಿಮಗ್ ಕಮ್ಮಿ. ಬಿಕಾಸ್ ನೀವು ಫೀಲ್ ಆಗ್ತಿದ್ದೀರಾ, ಈಗ ಏನ್ ನೀವು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದೀರಲ್ಲ ಅದನ್ನ ಫೀಲ್ ಮಾಡ್ತಾ ಇದ್ದೀರಾ. ನೀವು ವೆಯ್ಟ್ ಮಾಡ್ಕೊಂಡು ಫೀಲ್ ಮಾಡ್ತಿದ್ದೀರಾ, ಚೇಂಜಸ್ ಬರುತ್ತೆ, ಸರಿ ಹೋಗುತ್ತೆ ಬಿಡು, ಚೇಂಜ್ ಆಗುತ್ತೆ ಬಿಡು ಅನ್ನೋ ತರ ಎಲ್ಲ ನೀವು ವೆಯ್ಟ್ ಮಾಡ್ಕೊಂಡು ಇಲ್ಲಿ ಆ ಫೀಲ್ ನ ಮಾಡ್ತಾ ಇದ್ದೀರಾ. ಬಟ್ ಅದನ್ನ ನಿಲ್ಸಿ ನೀವು ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡಿ, ಈಗ ಆಲ್ರೆಡಿ ನಾವು ಚೆನ್ನಾಗಿದ್ದೀವಿ ಅಂತ. ಬಿಕಾಸ್ ಇಲ್ಲಿ ಈ ವ್ಯಕ್ತಿ ತಗೊಂಡ್ ಬರ್ತಾ ಇದಾರೆ ಆ ಚೇಂಜಸ್ ಅನ್ನೋದನ್ನ, ಈ ವ್ಯಕ್ತಿ ತಗೊಂಡ್ ಬರ್ತಾ ಇದಾರೆ. ಇವ್ರಿಗೆ ಹಂಗ್ ಕೂರೋದಕ್ಕೆ ಇಷ್ಟ ಇಲ್ಲ. ಅದ್ ಏನಿದೆ ಚೇಂಜಸ್ ನ ಮಾಡ್ಕೋಬೇಕು. ಸಾಕು, ಇಷ್ಟು ದಿನ ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಏನೇನ್ ಪ್ರಾಬ್ಲಮ್ಸ್ ನ ನೋಡಿದಿರಲ್ಲ ಅದಕ್ಕೆಲ್ಲಾನು ಸ್ಟಾಪ್ ಮಾಡಿ ಒಂದು ಒಳ್ಳೆ ವೇನಲ್ಲಿ, ಪಾಸಿಟಿವ್ ವೇನಲ್ಲಿ ತಗೊಂಡ್ ಹೋಗ್ಬೇಕು ನಮ್ಮ ರಿಲೇಶನ್ಶಿಪ್ ನ ಅಂತ ಥಿಂಕ್ ಮಾಡ್ತಾ ಇದಾರೆ ವ್ಯಕ್ತಿ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ನಿಮ್ಮ ವ್ಯಕ್ತಿ ಕಡೆಯಿಂದಾನೇ ಇಲ್ಲಿ ಎಫರ್ಟ್ಸ್ ಅನ್ನೋದು ಬರುತ್ತೆ ಅಂಡ್ ನೀವು ತಿಳ್ಕೊಳ್ತಿದ್ದೀರಾ ಆ ವ್ಯಕ್ತಿ ಬಗ್ಗೆ. ಓಕೆನಾ? ಬಟ್ ಇಲ್ಲಿ ನೀವು ತಿಳ್ಕೊಳ್ಳೋದ್ರ ಜೊತೆಲಿ ವೇಟಿಂಗ್ ಅನ್ನೋದನ್ನ ತುಂಬಾನೇ ತೋರಿಸ್ತಿದ್ರ. ಕೆಲವು ಸಲ ನೀವು ಇಮ್ಮೆಚೂರ್ ಆಗಿ ಸಹ ಬಿಹೇವ್ ಮಾಡ್ತೀರಾ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಬಟ್ ವೇಟಿಂಗ್ ಅನ್ನೋದನ್ನ ಜಾಸ್ತಿ ತೋರಿಸ್ತಿದ್ದೀರಾ. ಅದು ನಿಮ್ಮ ಇಮ್ಮೆಚೂರ್ ಅನ್ನೋದು ಆ ವ್ಯಕ್ತಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಿದೆ ಅಂಡ್ ಜೊತೆನಲ್ಲಿ ಆ ವ್ಯಕ್ತಿ ಆಲೋಚನೆಗಳು ಬೇರೆ ಆಗ್ತಿದೆ ಆಗ. ಸೊ ಅವ್ರಿಗೆ ಏನ್ ಭಯ ಅಂತಂದ್ರೆ, ಈ ರೀತಿ ಸಿಚುವೇಶನ್ ಅನ್ನೋದು, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಂಟಿನ್ಯೂ ಆಗಿ ಎಲ್ಲಿ ನೀವು ವಾಕ್ ಅವೇ ಆಗ್ಬಿಡ್ತೀರಾ ಅವ್ರ ಲೈಫ್ ಇಂದ ಅನ್ನೋ ಒಂದು ಭಯ ಅವರಿಗೆ ತುಂಬಾನೇ ಇದೆ. ಇದು 50-50 ಥಿಂಕಿಂಗ್ ಆಗಿರ್ಬೋದು, ಅಥವಾ ಭಯ ಇಟ್ಕೊಂಡೇನೋ ಈ ವ್ಯಕ್ತಿಗೆ ಮನ್ಸಲ್ಲಿ ಬಂದಿರ್ಬೋದು, ಈ ರೀತಿ ಸಿಚುವೇಶನ್ ಆಗೋ ಮುಂಚೆನೆ ನಾವ್ ಏನಾದ್ರೂ ಒಂದು ಆಕ್ಷನ್ ನ ತಗೊಂಡು ಸರಿ ಮಾಡ್ಕೊಳ್ಳೋಣ ಅಂತ. ಅಥವಾ ನಿಮ್ಮಿಬ್ರು ಮಧ್ಯೆ ಬಂದಿರೋ ಈ ಸಡನ್ ಚೇಂಜಸ್ ಯಾರಾದ್ರೂ ಗೊತ್ತಿರೋರ್ ಕಡೆಯಿಂದ ನೆಗೆಟಿವ್ ಪಾಸ್ ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ಗೆ. ಓಕೆನಾ? ಸೊ ಓನ್ಲಿ ಇಬ್ರಿಗೂ ಕನ್ಫ್ಯೂಷನ್ಸ್ ಇದೆ, ಇಬ್ರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಜಾಸ್ತಿ ಆಗಿದೆ. ಬಟ್ ಇಲ್ಲಿ ಎಫರ್ಟ್ಸ್ ಅನ್ನೋದನ್ನ ಕೊಡ್ತೀರಾ, ಬಟ್ ಏನು ಸರಿ ಹೋಗ್ತಿಲ್ಲ ಇಲ್ಲಿ. ಸೊ ಓನ್ಲಿ ಈಗ ನಿಮ್ಮ ವ್ಯಕ್ತಿ ಇಲ್ಲಿ ಆಕ್ಷನ್ಸ್ ಎಫರ್ಟ್ಸ್ ನ ಕೊಟ್ಟು ಚೇಂಜಸ್ ಮಾಡ್ತಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅವರ ಫೀಲಿಂಗ್ಸ್ ಇರೋದು ಇಷ್ಟೇ, ಏನೇ ಆಗ್ಲಿ ಈ ರಿಲೇಶನ್ಶಿಪ್ ನ ಜಸ್ಟಿಸ್ ಮಾಡ್ಲೇಬೇಕು. ಅವ್ರಿಗೂ ಗೊತ್ತಿದೆ ನೀವು ವೇಟ್ ಮಾಡ್ತಾ ಇದ್ದೀರಾ, ಅಥವಾ ನೀವಿಬ್ರು ಏನಾದ್ರೂ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ಆ ವ್ಯಕ್ತಿ ಬಂದು ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ.
ಈಗ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಮೀಟ್ ಮಾಡಿ ತುಂಬಾ ದಿನ ಆಗಿರ್ಬೋದು. ಆ ವ್ಯಕ್ತಿಗೆ ಅಟ್ಲೀಸ್ಟ್ ನ್ಯೂ ಇಯರ್ ಅಥವಾ 2026 ಫಸ್ಟ್ ಮೀಟ್ ನಿಮ್ಮನ್ನೇ ಆ ವ್ಯಕ್ತಿ ಪ್ಲಾನ್ ಮಾಡಿರ್ಬೋದು. ಫಸ್ಟ್ ಮೀಟ್ ನಿಮ್ಮನ್ನೇ ಮೀಟ್ ಮಾಡ್ಬೇಕು ಈ ಇಯರ್ ನಲ್ಲಿ ಅನ್ನೋದು ಆ ವ್ಯಕ್ತಿ ಪ್ಲಾನ್ ಆಗಿರ್ಬೋದು ಇಲ್ಲಿ. ಬಿಕಾಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ಇದೆ. ಈಗ ದೂರ ಇದ್ದಾಗ್ಲೂ ಅಷ್ಟೇ, ಈಗ ಆ ವ್ಯಕ್ತಿ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೋ, ನೀವ್ ಯಾವಾಗ ಫ್ರೀ ಇರ್ತೀರೋ, ಅವ್ರು ಯಾವಾಗ ಫ್ರೀ ಇರ್ತಾರೋ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇದರಿಂದನೂ ಸಹ ನಿಮ್ಮಿಬ್ರ ಮಧ್ಯದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿರ್ಬೋದು. ಟೈಮ್ ಕೊಡ್ತಿಲ್ಲ, ಮುಂಚೆ ರೀತಿಲಿ ಇಲ್ಲ ಅನ್ನೋದೆಲ್ಲಾನು. ಓಕೆನಾ? ಸೊ ಇಲ್ಲಿ ಕಮಿಟ್ಮೆಂಟ್, ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ನ ಕೊಟ್ಟು ಈ ವ್ಯಕ್ತಿ ಆಕ್ಷನ್ ತಗೊಳ್ಳೋ ಚಾನ್ಸಸ್ ಇದೆ. ಕಮಿಟ್ಮೆಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ತರ್ತಿರ್ಬೋದು, ಒಂದು ಒಂದು ನ್ಯೂ ಪಾಸಿಟಿವ್ ಏನಲ್ಲಿ ಚೇಂಜಸ್ ನ ತರೋದ್ರ ಕಡೆ ಅವರ ಗಮನ ಇದೆ. ಈಗ ಓವರ್ ಆಲ್ ಹೇಳ್ಬೋದು ಅಂತಂದ್ರೆ ಅದನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿಲ್ಲ ಅನ್ನೋದು ಕಾಣ್ತಾ ಇದೆ. ಬಟ್ ಆ ವ್ಯಕ್ತಿ ಇಲ್ಲಿ ಚೇಂಜಸ್ ಅನ್ನೋದನ್ನ ತಗೊಂಡ್ ಬರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಯೂನಿವರ್ಸ್ ನಂಗೆ ಇಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ನಿಮಿಗೂ ಅಷ್ಟೇ, ನೀವೇನ್ ವೇಟ್ ಮಾಡ್ತಿದ್ದೀರಲ್ಲ, ನಿಮ್ಗೆ ಆಗಾಗ ಒಂದು ಥಾಟ್ ಬರುತ್ತೆ, ಎಂಡ್ ಆಗ್ಬಿಡುತ್ತಾ ಈ ರಿಲೇಶನ್ಶಿಪ್ ಅಂತ. ಇಲ್ಲ, ಇಲ್ಲಿ ಎಂಡ್ ಆಗೋದಿಲ್ಲ. ಇಲ್ಲಿ ಆ ವ್ಯಕ್ತಿ ಆಕ್ಷನ್ ನ ತಗೊಂಡು ಬರ್ತಾ ಇದಾರೆ. ಸೊ ನೀವು ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಥಿಂಕ್ ಮಾಡಿ ನಿಮ್ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋ ಬದಲು ನಿಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಅನ್ನೋದನ್ನ ಕೊಡಿ. ಓಕೆನಾ? ಆ ವ್ಯಕ್ತಿ ಇಲ್ಲಿ ವಿತ್ ಆಕ್ಷನ್ಸ್ ಗ್ರೋತ್ ಅನ್ನೋದಿದೆ ಇಲ್ಲಿ. ಮೇ ಬಿ 2026 ಅಲ್ಲಿ ಪಾಸಿಟಿವ್ ಏನಲ್ಲಿ ನೀವು ಚೇಂಜಸ್ ನ ನೋಡ್ತಾ ಇದ್ದೀರಾ ನಿಮ್ಮ ರಿಲೇಶನ್ಶಿಪ್ ವೈಸ್. 2025 ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ನ ನೀವು ಫೇಸ್ ಮಾಡಿದೀರಾ ಈ ವಿಚಾರವಾಗಿ. ಸೊ ಓವರ್ ಆಲ್ 2026 ಅಲ್ಲಿ ಪಾಸಿಟಿವ್ ಏನಲ್ಲಿದೆ. ಓಕೆನಾ? ಇದು ಇವತ್ತಿನ ಗೈಡೆನ್ಸ್. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.